ಬೆಂಗಳೂರಿನ ಯಾವುದೇ ದಿಕ್ಕಿಗೆ ಹೋದರೂ ಟ್ರಾಫಿಕ್ ಕಿರಿಕಿರಿ ಸರ್ವೇ ಸಾಮಾನ್ಯ. ಅದರಲ್ಲೂ ಇತ್ತೀಚೆಗೆ ಇನ್ನೂ ಹೆಚ್ಚಾಗಿದ್ದು, ಇದಕ್ಕೆ ಹಲವು ಕಾರಣಗಳು ನಮ್ಮ ಕಣ್ಮುಂದೆ ಕಾಣಿಸ್ತಿದೆ. ಟ್ರಾಫಿಕ್ ಸಿಗ್ನಲ್ಗಳ ಬಳಿ ಇರುವ ಬಸ್ ನಿಲ್ದಾಣಗಳು ಇದಕ್ಕೆ ಪ್ರಮುಖ ಕಾರಣವಂತೆ. ಹೀಗಂತ ಸಂಚಾರಿ ಪೊಲೀಸರು ಬಿಎಂಟಿಸಿಗೆ ಪತ್ರ ಬರೆದಿದ್ದು, ಅವೈಜ್ಞಾನಿಕವಾಗಿರುವ 103 ಬಸ್ ನಿಲ್ದಾಣಗಳನ್ನು ಸ್ಥಳಾಂತರ ಮಾಡುವಂತೆ ಮನವಿ ಮಾಡಿದೆ. ಬೆಂಗಳೂರಿನ 103 ಬಸ್ ನಿಲ್ದಾಣಗಳ ಸ್ಥಳಾಂತರಕ್ಕೆ ಪ್ಲಾನ್. ಸಂಚಾರ ಪೊಲೀಸ್ ಮತ್ತು ಬಿಎಂಟಿಸಿ ಅಧಿಕಾರಿಗಳ ಜಂಟಿ ಸಮೀಕ್ಷೆ. ಟ್ರಾಫಿಕ್ ಹೆಚ್ಚಳಕ್ಕೆ ಕಾರಣವಾಗುವ ಬಸ್ ನಿಲ್ದಾಣಗಳು ಶಿಫ್ಟ್. ಬೆಂಗಳೂರಿನಲ್ಲಿ ಓಡಾಟ ಮಾಡುವ ವಾಹನಗಳ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಟ್ರಾಫಿಕ್ ದಟ್ಟಣೆ ಕೂಡ ಗಮನಾರ್ಹವಾಗಿ ಹೆಚ್ಚಾಗಿದೆ. ಹದಗೆಟ್ಟಿರೋ ರಸ್ತೆಗಳು, ರಸ್ತೆ ಗುಂಡಿಗಳು, ಅಡ್ಡಾದಿಡ್ಡಿ ಪಾರ್ಕಿಂಗ್ ಜೊತೆಗೆ ಟ್ರಾಫಿಕ್ ಸಿಗ್ನಲ್ಗಳ ಬಳಿ ಇರೋ ಬಸ್ ನಿಲ್ದಾಣಗಳು ಕೂಡ ಇದಕ್ಕೆ ಕಾರಣ ಅನ್ನೋದು ತಡವಾಗಿ ಗೊತ್ತಾಗಿದೆ. ಜಿಬಿಎ ಹಾಗೂ ಬೆಂಗಳೂರು ನಗರ ಸಂಚಾರಿ ಪೊಲೀಸ್ ನಡೆಸಿದ ಜಂಟಿ ಸರ್ವೆಯಲ್ಲಿ ಈ ಅಂಶ ಬಟಾಬಯಲಾಗಿದ್ದು, ನಗರದಲ್ಲಿ ಹೀಗೆ ಅವೈಜ್ಞಾನಿಕವಾಗಿ 103 ಬಸ್ ನಿಲ್ದಾಣಗಳಿದ್ದು ಅವುಗಳನ್ನು ಸ್ಥಳಾಂತರ ಮಾಡುವಂತೆ ಜಿಬಿಎ ಮನವಿ ಮಾಡುವ ಅನಿವಾರ್ಯತೆ ಇದೆ ಅಂತ ಬೆಂಗಳೂರು ಸಂಚಾರಿ ಪೊಲೀಸರು ಬಿಎಂಟಿಸಿ ಸಮೀಕ್ಷೆಯಲ್ಲಿ ಮನಗಂಡಿದ್ದಾರೆ. ಹೀಗಾಗಿ ಸ್ಥಳಾಂತರ ಮಾಡಿ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ, ಎಂಜಿ ರಸ್ತೆ, ಯಲಹಂಕ, ಆರ್ಎಂಜೆಡ್, ಈಸ್ಟರ್ನ್ ಜಂಕ್ಷನ್, ಐಟಿಪಿಎಲ್, ಆರ್ಎಕ್ಸ್ಡಿಎಕ್ಸ್ ಆಸ್ಪತ್ರೆ, ಹೋಪ್ ಫಾರ್ಮ್ ಜಂಕ್ಷನ್ ಸೇರಿ 103 ಸ್ಥಳಗಳಲ್ಲಿ ಟ್ರಾಫಿಕ್ ದಟ್ಟಣೆ ಇಳಿಸುವ ಉದ್ದೇಶವಿದೆ. ಒಟ್ಟಾರೆ ನಗರದ ಹಲವೆಡೆ ಟ್ರಾಫಿಕ್ಗೆ ಅಡ್ಡಿಯಾಗುವ ರೀತಿಯಲ್ಲೇ ಕೆಲ ಬಸ್ ನಿಲ್ದಾಣಗಳ ನಿರ್ಮಾಣವಾಗಿರೋದಂತೂ ನಿಜ. ಬಸ್ ನಿಲ್ದಾಣಕ್ಕೆ ಲಕ್ಷ ವೆಚ್ಚ ಮಾಡಿರೋ ಬಿಎಂಟಿಸಿ ಹಾಗೂ ಜಿಬಿಎ ಇದೀಗ ಅವುಗಳ ಸ್ಥಳಾಂತರಕ್ಕೆ ಮತ್ತೆ ಲಕ್ಷ ವೆಚ್ಚ ಮಾಡಬೇಕಾಗಿದ್ದು, ಅದರಿಂದನಾದ್ರೂ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಬೀಳುತ್ತಾ ಅಂತ ಕಾದ್ ನೋಡಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.